ನಮಸ್ಕಾರ ಬಂಧುಗಳೇ. ರಕ್ಷಾಬಂಧನ ಎಂದರೆ ನಮಗೆ ಮೊದಲು ನೆನಪಾಗುವುದು ಏನು? ಸಹೋದರಿಯರು ತಮ್ಮ ಸಹೋದರರ ಕೈಗೆ ಪ್ರೀತಿಯಿಂದ ರಾಖಿ ಕಟ್ಟುವುದು. ಸಹೋದರರ ಸಹೋದರಿಯರ ನಡುವಿನ ಪ್ರೀತಿ, ಬಾಂಧವ್ಯ ಮತ್ತು ರಕ್ಷಣೆಯ ಸಂಕೇತವಾಗಿ ಆಚರಿಸುವ ಪವಿತ್ರ ಹಬ್ಬ. ಆದರೆ ನಿಮಗೆ ಗೊತ್ತೇ, ಈ ರಕ್ಷಾಬಂಧನ ದಿನ ಕೇವಲ ರಾಖಿ ಕಟ್ಟುವ ಹಬ್ಬವಲ್ಲ. ಈ ದಿನದೊಂದಿಗೆ ಮತ್ತೊಂದು ಅತ್ಯಂತ ಪವಿತ್ರವಾದ ಧಾರ್ಮಿಕ ಆಚರಣೆಯು ಸಂಬಂಧಿಸಿದೆ. ಅದೇ ಯಜ್ಞೋಪವೀತ ಅಥವಾ ಜನಿವಾರವನ್ನು ಬದಲಾಯಿಸುವ ಮತ್ತು ಹೊಸ ಜನಿವಾರವನ್ನು ಧರಿಸುವ ಸಂಪ್ರದಾಯ. ವಿಶೇಷವಾಗಿ ಬ್ರಾಹ್ಮಣರು, ಕ್ಷತ್ರಿಯರು ಸೇರಿದಂತೆ ಕೆಲವು ಹಿಂದೂ ಸಮುದಾಯಗಳಲ್ಲಿ ಈ ಆಚರಣೆಗೆ ಮಹತ್ವವಿದೆ. ಈ ಪವಿತ್ರ ದಾರವನ್ನು ಬದಲಾಯಿಸುವ ಸಂಪ್ರದಾಯವನ್ನು ಶ್ರಾವಣ ಉಪಕರ್ಮ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಜನಿವಾರವನ್ನು ಯಾಕೆ ಬದಲಾಯಿಸುತ್ತಾರೆ? ಜನಿವಾರದಲ್ಲಿರುವ 3 ಎಲೆಗಳ ಅರ್ಥವೇನು? ಹೊಸ ಜನಿವಾರವನ್ನು ಹೇಗೆ ಧರಿಸಬೇಕು? ಧರಿಸುವಾಗ ಯಾವ ಮಂತ್ರವನ್ನು ಪಠಿಸಬೇಕು? ಮತ್ತು ಹಳೆಯ ಜನಿವಾರವನ್ನು ಯಾವ ರೀತಿ ತೆಗೆದು ಏನು ಮಾಡಬೇಕು? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಬಂಧುಗಳೇ, ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ರಕ್ಷಾಬಂಧನ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಅನೇಕ ಕಡೆಗಳಲ್ಲಿ ನೂಲು ಹುಣ್ಣಿಮೆ ಎಂದು ಕರೆಯುತ್ತಾರೆ. ರಕ್ಷಾಬಂಧನವು ಸಹೋದರ ಮತ್ತು ಸಹೋದರಿಯರ ನಡುವಿನ ಪ್ರೀತಿ ಹಾಗೂ ರಕ್ಷಣೆಯ ಸಂಕೇತವಾಗಿದೆ. ಇದೇ ಶ್ರಾವಣ ಪೂರ್ಣಿಮೆಯು ದಿನವು ಶ್ರಾವಣ ಉಪಕರ್ಮದ ಕಾರಣದಿಂದಲೂ ಧಾರ್ಮಿಕವಾಗಿ ವಿಶೇಷವಾಗಿದೆ. ಪ್ರಾಚೀನ ಕಾಲದಲ್ಲಿ ಋಷಿಗಳು ಮತ್ತು ಸಂತರು ತಮ್ಮ ಶಿಷ್ಯರಿಗೆ ವೇದಗಳ ಅಧ್ಯಯನ ಮತ್ತು ಪಾಠವನ್ನು ಆರಂಭಿಸಲು ಈ ದಿನವನ್ನು ಮಹತ್ವದ ದಿನವೆಂದು ಪರಿಗಣಿಸುತ್ತಿದ್ದರು. ಆದ್ದರಿಂದ ಈ ದಿನ ಹೊಸ ಪವಿತ್ರ ದಾರವನ್ನು ಧರಿಸುವ ಆಚರಣೆ ಜ್ಞಾನ, ಕರ್ತವ್ಯ ಮತ್ತು ಆಧ್ಯಾತ್ಮಿಕ ಜೀವನದೊಂದಿಗೆ ಸಂಬಂಧ ಹೊಂದಿದೆ. ಹೊಸ ಪವಿತ್ರ ದಾರವನ್ನು ಧರಿಸುವುದು ಕೇವಲ ಹಳೆಯ ದಾರವನ್ನು ತೆಗೆದು ಹೊಸ ದಾರ ಹಾಕಿಕೊಳ್ಳುವುದು ಅಲ್ಲ. ಇದು ತಮ್ಮ ಕರ್ತವ್ಯಗಳನ್ನು ನೆನಪಿಸಿಕೊಳ್ಳುವ, ಧಾರ್ಮಿಕ ಆಚರಣೆಗಳನ್ನು ಪಾಲಿಸುವ ಮತ್ತು ಸ್ವಯಂ ಶುದ್ಧೀಕರಣದ ಸಂಕಲ್ಪವನ್ನು ಮಾಡುವ ಒಂದು ಪವಿತ್ರ ಆಚರಣೆ. ಯಜ್ಞೋಪವೀತ ಎಂದರೇನು? ನಾವು ಸಾಮಾನ್ಯವಾಗಿ ಜನಿವಾರ ಎಂದು ಕರೆಯುವ ಈ ಪವಿತ್ರ ದಾರವನ್ನು ಯಜ್ಞೋಪವೀತ ಎಂದು ಕರೆಯಲಾಗುತ್ತದೆ. ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಉಪನಯನ ಸಂಸ್ಕಾರಕ್ಕೆ ವಿಶೇಷ ಮಹತ್ವವಿದೆ. ಸನಾತನ ಧರ್ಮದಲ್ಲಿ ಹೇಳಲಾಗುವ 16 ಸಂಸ್ಕಾರಗಳಲ್ಲಿ ಉಪನಯನ ಸಂಸ್ಕಾರವು ಒಂದು ಎಂದು ಪರಿಗಣಿಸಲಾಗುತ್ತದೆ. ಉಪನಯನ ಸಮಾರಂಭದಲ್ಲಿ ಬಾಲಕನಿಗೆ ಯಜ್ಞೋಪವೀತವನ್ನು ಧರಿಸಲಾಗುತ್ತದೆ. ತಾಯಿಯ ಮೂಲಕ ದೊರೆಯುವ ದೈಹಿಕ ಜನ್ಮವು ಮೊದಲನೆಯ ಜನ್ಮವಾದರೆ, ಉಪನಯನ ಸಂಸ್ಕಾರವು ಆತನಿಗೆ ಜ್ಞಾನ ಮತ್ತು ಆಧ್ಯಾತ್ಮಿಕ ಜೀವನದತ್ತ ಸಾಗುವ 2ನೆಯ ಜನ್ಮದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಯಜ್ಞೋಪವೀತವು ಅಧ್ಯಯನ, ಜ್ಞಾನ ಮತ್ತು ಆಧ್ಯಾತ್ಮಿಕ ಸೃಷ್ಟಿಯೊಂದಿಗೆ ಸಂಬಂಧ ಹೊಂದಿರುವುದರಿಂದ ಅದಕ್ಕೆ ವಿಶೇಷ ಪಾವಿತ್ರ್ಯತೆ ನೀಡಲಾಗಿದೆ. ಜನಿವಾರವನ್ನು ಏಕೆ ಬದಲಾಯಿಸುತ್ತಾರೆ? ಬಂಧುಗಳೇ, ಹಾಗಾದರೆ ಪ್ರತಿ ವರ್ಷ ಹೊಸ ಜನಿವಾರವನ್ನು ಯಾಕೆ ಧರಿಸಬೇಕು? ಧಾರ್ಮಿಕ ನಂಬಿಕೆಯ ಪ್ರಕಾರ ಹಳೆಯ ಪವಿತ್ರ ದಾರವನ್ನು ಹೊಸದರೊಂದಿಗೆ ಬದಲಾಯಿಸುವುದು ಶುದ್ಧೀಕರಣದ ಸಂಕೇತವಾಗಿದೆ. ಇದು ದೇಹ ಮತ್ತು ಆತ್ಮದ ಶುದ್ಧತೆಯನ್ನು ನೆನಪಿಸುವ ಒಂದು ಆಚರಣೆ. ಮನುಷ್ಯನು ತಿಳಿದು ಅಥವಾ ತಿಳಿಯದೆ ಮಾಡಿದ ತಪ್ಪುಗಳನ್ನು ನೆನಪಿಸಿಕೊಂಡು ತನ್ನ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸಿಕೊಳ್ಳಲು ಹೊಸ ಸಂಕಲ್ಪವನ್ನು ಮಾಡಿಕೊಳ್ಳುವ ಸಂದರ್ಭವೂ ಇದಾಗಿದೆ. ಶ್ರಾವಣ ಪೂರ್ಣಿಮೆಯ ಈ ಆಚರಣೆಯು ಕಳೆದ ಕಾಲದ ತಪ್ಪುಗಳಿಗೆ ಪ್ರಾಯಶ್ಚಿತ್ತದ ಭಾವನೆ ಮತ್ತು ಹೊಸ ಆರಂಭದ ಸಂಕೇತವನ್ನು ಹೊಂದಿದೆ. ಅಂದರೆ ಹಳೆಯ ತಪ್ಪುಗಳನ್ನು ಹಿಂದೆ ಬಿಟ್ಟು ಮುಂದೆ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಸಂಕಲ್ಪ ಮಾಡುವುದು. ಹೊಸ ಜನಿವಾರವನ್ನು ಧರಿಸುವುದು ಇದೇ ಹೊಸ ಆರಂಭದ ಸಂಕೇತವಾಗಿದೆ. ಇದು
ಕೇವಲ ಪುರುಷರ ಆಚರಣೆಯೇ? ಶ್ರಾವಣ ಉಪಕರ್ಮದ ಆಚರಣೆ ಕೆಲವು ನಿರ್ದಿಷ್ಟ ವೇದ ಪರಂಪರೆಗಳು ಮತ್ತು ಸಮುದಾಯಗಳಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ. ವಿಶೇಷವಾಗಿ ಬ್ರಾಹ್ಮಣರು ಮತ್ತು ಕೆಲವು ಇತರ ಸಮುದಾಯಗಳಲ್ಲಿ ಪುರುಷರು ತಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಈ ದಿನ ಯಜ್ಞೋಪವೀತವನ್ನು ಬದಲಾಯಿಸುತ್ತಾರೆ. ಕುಟುಂಬದ ಪುರುಷರು ಒಟ್ಟಾಗಿ ಸೇರಿ ಈ ಧಾರ್ಮಿಕ ಆಚರಣೆಯನ್ನು ನೆರವೇರಿಸುವ ಪರಂಪರೆಯು ಕೆಲವು ಕುಟುಂಬಗಳಲ್ಲಿ ಇದೆ. ಇಂತಹ ಆಚರಣೆಗಳು ಕುಟುಂಬದೊಳಗೆ ಧಾರ್ಮಿಕ ಸಂಸ್ಕೃತಿ, ಜ್ಞಾನ ಮತ್ತು ಪರಂಪರೆಯನ್ನು ಮುಂದಿನ ಪೀಳಿಗೆಗಳಿಗೆ ಸಾಗಿಸಲು ಸಹಾಯ ಮಾಡುತ್ತದೆ. ಹೊಸ ಜನಿವಾರವನ್ನು ಹೇಗೆ ಧರಿಸಬೇಕು? ಬಂಧುಗಳೇ, ಇದೀಗ ಅತ್ಯಂತ ಮುಖ್ಯವಾದ ವಿಷಯಕ್ಕೆ ಬರೋಣ. ನೂಲು ಹುಣ್ಣಿಮೆ ಅಥವಾ ಶ್ರಾವಣ ಪೂರ್ಣಿಮೆಯ ದಿನ ಹೊಸ ಜನಿವಾರವನ್ನು ಹೇಗೆ ಧರಿಸಬೇಕು? ಮೊದಲಿಗೆ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ನಂತರ ಶುದ್ಧವಾದ ಹೊಸ ಬಟ್ಟೆಯನ್ನು ಧರಿಸಬೇಕು. ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಶಾಂತವಾದ ಮನಸ್ಸಿನಿಂದ ಪೂರ್ವ ಅಥವಾ ಉತ್ತರ ದಿಕ್ಕಿನತ್ತ ಮುಖ ಮಾಡಿ ಕುಳಿತುಕೊಳ್ಳುವುದು ಸಂಪ್ರದಾಯವಾಗಿದೆ. ಈಗ ಹೊಸ ಯಜ್ಞೋಪವೀತವನ್ನು ಕೈಯಲ್ಲಿ ತೆಗೆದುಕೊಳ್ಳಬೇಕು. ಅದರ ಮೇಲೆ ಸ್ವಲ್ಪ ಶುದ್ಧ ನೀರನ್ನು ಚಿಮುಕಿಸಿ ಪವಿತ್ರಗೊಳಿಸಬೇಕು. ನಂತರ ಸಂಪ್ರದಾಯಕ್ಕೆ ಅನುಗುಣವಾಗಿ ಮಂತ್ರವನ್ನು ಪಠಿಸುತ್ತಾ ಹೊಸ ಯಜ್ಞೋಪವೀತವನ್ನು ಎಡಭುಜದ ಮೇಲಿನಿಂದ ಬಲಭಾಗದ ಸೊಂಟದವರೆಗೂ ಅಡ್ಡವಾಗಿ ಧರಿಸಬೇಕು. ಅಂದರೆ ಹೊಸ ಜನಿವಾರವು ಎಡಭುಜದ ಮೇಲಿದ್ದು ಬಲಭಾಗದ ಕೆಳಗೆ ಬರುವಂತೆ ಇರಬೇಕು. ಹೊಸ ಯಜ್ಞೋಪವೀತವನ್ನು ಧರಿಸಿದ ನಂತರ ಗಾಯತ್ರಿ ಮಂತ್ರವನ್ನು ಕನಿಷ್ಠ 11 ಬಾರಿ ಪಠಿಸುವುದು ಸಂಪ್ರದಾಯವಾಗಿದೆ. ಸಾಧ್ಯವಾದರೆ ನಿಮ್ಮ ಕುಟುಂಬದ ಆಚಾರ್ಯರು ಅಥವಾ ಪುರೋಹಿತರ ಮಾರ್ಗದರ್ಶನದಲ್ಲಿ ಈ ಆಚರಣೆಯನ್ನು ಮಾಡುವುದು ಉತ್ತಮ. ಜನಿವಾರ ಧರಿಸುವಾಗ ಪಠಿಸುವ ಮಂತ್ರ. ಜನಿವಾರ ಧರಿಸುವಾಗ ಯಾವ ಮಂತ್ರವನ್ನು ಪಠಿಸಬೇಕು? ಹೊಸ ಯಜ್ಞೋಪವೀತವನ್ನು ಧರಿಸುವ ಸಂದರ್ಭದಲ್ಲಿ ಪಠಿಸುವ ಪ್ರಮುಖ ಮಂತ್ರ ಹೀಗಿದೆ. ಮಂತ್ರವನ್ನು ನಿಧಾನವಾಗಿ ಭಕ್ತಿ ಭಾವದಿಂದ ಪಠಿಸಬೇಕು. ಓಂ ಯಜ್ಞೋಪವೀತಂ ಪರಮ ಪವಿತ್ರಂ ಪ್ರಜಾಪತೆ ಯತ್ ಸಹಜಂ ಪುರಸ್ತಾತ್ ಆಯುಷ್ಯಮರ್ಗಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ. ಈ ಮಂತ್ರದ ಭಾವಾರ್ಥ ಹೀಗಿದೆ. ಈ ಯಜ್ಞೋಪವೀತವು ಅತ್ಯಂತ ಪವಿತ್ರವಾದದ್ದು. ಇದು ಪ್ರಜಾಪತಿಯಿಂದ ಉದ್ಭವಿಸಿದ ಪವಿತ್ರ ಸಂಪ್ರದಾಯದ ಸಂಕೇತವಾಗಿದೆ. ಇದು ಆಯುಷು, ಶಕ್ತಿ, ಮಂಗಳ ಮತ್ತು ತೇಜಸ್ಸನ್ನು ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಇದನ್ನು ಧರಿಸಲಾಗುತ್ತದೆ. ಅತ್ಯಂತ ಮುಖ್ಯವಾದ ನಿಯಮ. ಇಲ್ಲಿ ಒಂದು ವಿಷಯವನ್ನು ವಿಶೇಷವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಮೊದಲು ಹೊಸ ಜನಿವಾರವನ್ನು ಧರಿಸಬೇಕು. ಆಮೇಲೆ ಮಾತ್ರ ಹಳೆಯ ಜನಿವಾರವನ್ನು ತೆಗೆಯಬೇಕು. ಅಂದರೆ ಹಳೆಯದನ್ನು ಮೊದಲು ತೆಗೆದು ನಂತರ ಹೊಸದನ್ನು ಹಾಕಬಾರದು. ಮೊದಲು ಹೊಸ ಯಜ್ಞೋಪವೀತವನ್ನು ಧರಿಸಿ ನಂತರ ಹಳೆಯದನ್ನು ತೆಗೆದು ಹಾಕುವುದು ಸಂಪ್ರದಾಯವಾಗಿದೆ. ಹಳೆಯ ಜನಿವಾರವನ್ನು ಹೇಗೆ ತೆಗೆಯಬೇಕು? ಬಂಧುಗಳೇ, ಹೊಸ ಜನಿವಾರವನ್ನು ಧರಿಸಿದ ನಂತರ ಹಳೆಯ ಪವಿತ್ರ ದಾರವನ್ನು ತೆಗೆಯುವಾಗಲೂ ಶ್ರದ್ಧೆ ಮತ್ತು ಪಾವಿತ್ರ್ಯವನ್ನು ಕಾಪಾಡಬೇಕು. ಹಳೆಯ ಜನಿವಾರವನ್ನು 3 ಬೆರಳುಗಳ ನಡುವೆ ಹಿಡಿದುಕೊಂಡು ಸಂಪ್ರದಾಯದ ಪ್ರಕಾರ ಅದನ್ನು ಎಡದಿಂದ ಬಲಕ್ಕೆ ತಿರುಗಿಸಿ ನಂತರ ಕುತ್ತಿಗೆಯಿಂದ ಹೊರತೆಗೆದು ತಲೆಯ ಮೇಲಿನಿಂದ ಹಾರದಂತೆ ನಿಧಾನವಾಗಿ ತೆಗೆಯಬೇಕು. ಹಳೆಯ ಯಜ್ಞೋಪವೀತವನ್ನು ಸಾಮಾನ್ಯ ಕಸದಂತೆ ಎಸೆಯಬಾರದು. ಅದನ್ನು ಪವಿತ್ರ ಸ್ಥಳಗಳಲ್ಲಿ, ಉದಾಹರಣೆಗೆ ಅಶ್ವತ್ಥ ಮರದ ಕೆಳಗೆ ಅಥವಾ ಸುತ್ತಮುತ್ತಲಿನ ಶುದ್ಧ ಭೂಮಿಯಲ್ಲಿ ಹೂಳುವ ಪದ್ಧತಿ ಕೆಲವು ಸಂಪ್ರದಾಯಗಳಲ್ಲಿ ಕಂಡುಬರುತ್ತದೆ. ಆದರೆ ನಿಮ್ಮ ಕುಟುಂಬದ ಅಥವಾ ವೇದಶಾಲೆಯ ನಿರ್ದಿಷ್ಟ ಆಚರಣೆಯ ಬೇರೆ ಇದ್ದರೆ ಅದನ್ನೇ ಅನುಸರಿಸುವುದು ಉತ್ತಮ. ಜನಿವಾರದ 3 ಎಲೆಗಳ ಅರ್ಥವೇನು? ಬಂಧುಗಳೇ, ಜನಿವಾರದಲ್ಲಿ ಸಾಮಾನ್ಯವಾಗಿ 3 ಎಲೆಗಳು ಇರುತ್ತವೆ. ಈ 3 ಎಲೆಗಳಿಗೆ ಧಾರ್ಮಿಕ ಪರಂಪರೆಯಲ್ಲಿ ಹಲವು ಸಾಂಕೇತಿಕ ಅರ್ಥಗಳನ್ನು ನೀಡಲಾಗಿದೆ.
ಕೆಲವು ಪರಂಪರೆಗಳ ಪ್ರಕಾರ ಈ 3 ಎಲೆಗಳು ಪ್ರಕೃತಿಯ 3 ಗುಣಗಳನ್ನು ಸೂಚಿಸುತ್ತವೆ. ಅವು ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಗುಣಗಳು. ಅದೇ ರೀತಿ ಈ 3 ಎಲೆಗಳು ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲವನ್ನು ಪ್ರತಿನಿಧಿಸುತ್ತವೆ. ಇನ್ನೊಂದು ಧಾರ್ಮಿಕ ವ್ಯಾಖ್ಯಾನದ ಪ್ರಕಾರ ಈ 3 ಎಲೆಗಳು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರೊಂದಿಗೆ ಸಂಬಂಧವನ್ನು ಹೊಂದಿದೆ. ಹೀಗಾಗಿ ಜನಿವಾರವು ಕೇವಲ ದಾರವಲ್ಲ, ಅದರೊಂದಿಗೆ ಅನೇಕ ಆಧ್ಯಾತ್ಮಿಕ ಮತ್ತು ಸಾಂಕೇತಿಕ ಅರ್ಥಗಳು ಜೋಡಣೆಯಾಗಿವೆ. ಜನಿವಾರ ಏನನ್ನು ನೆನಪಿಸುತ್ತದೆ? ಯಜ್ಞೋಪವೀತವನ್ನು ಧರಿಸುವ ಮೂಲಕ ವ್ಯಕ್ತಿಯು ತನ್ನ ಜೀವನದಲ್ಲಿ ಕೆಲವು ಜವಾಬ್ದಾರಿಗಳನ್ನು ನೆನಪಿಸಿಕೊಳ್ಳುತ್ತಾನೆ. ಸಮಾಜದ ಕಡೆಗೆ ಜವಾಬ್ದಾರಿ, ಪ್ರಕೃತಿಯ ಕಡೆಗೆ ಜವಾಬ್ದಾರಿ, ತನ್ನ ಧರ್ಮ ಮತ್ತು ಸಂಪ್ರದಾಯದ ಕಡೆಗೆ ಜವಾಬ್ದಾರಿ, ತನ್ನ ಪೂರ್ವಜರ ಕಡೆಗೆ ಕೃತಜ್ಞತೆ ಮತ್ತು ತನ್ನ ಆಧ್ಯಾತ್ಮಿಕ ಜೀವನದ ಕಡೆಗೆ ಕರ್ತವ್ಯ. ಇವೆಲ್ಲವೂ ನೆನಪಿಸುವ ಸಂಕೇತವಾಗಿ ಯಜ್ಞೋಪವೀತವನ್ನು ಪರಿಗಣಿಸಲಾಗುತ್ತದೆ. ಹೊಸ ಜನಿವಾರ, ಹೊಸ ಸಂಕಲ್ಪ. ಬಂಧುಗಳೇ, ಪ್ರತಿ ವರ್ಷ ಜನಿವಾರವನ್ನು ಬದಲಾಯಿಸುವ ಈ ಆಚರಣೆಯ ಒಳ ಅರ್ಥ ಬಹಳ ಆಳವಾದದ್ದು. ಇದು ಕಳೆದ ವರ್ಷದ ತಪ್ಪುಗಳಿಂದ ಪಾಠ ಕಲಿಯೋಣ, ಹೊಸ ನಿರ್ಣಯಗಳನ್ನು ತೆಗೆದುಕೊಳ್ಳೋಣ, ನಮ್ಮ ಧಾರ್ಮಿಕ ಕರ್ತವ್ಯಗಳನ್ನು ಮತ್ತೆ ನೆನಪಿಸಿಕೊಳ್ಳೋಣ, ಜೀವನದಲ್ಲಿ ಶುದ್ಧತೆ, ಸಂಯಮ ಮತ್ತು ಶಿಸ್ತನ್ನು ಬೆಳೆಸಿಕೊಳ್ಳೋಣ ಎಂಬ ಸಂದೇಶವನ್ನು ನೀಡುತ್ತದೆ. ಪವಿತ್ರ ದಾರವು ವ್ಯಕ್ತಿಗೆ ತನ್ನ ಕರ್ತವ್ಯ, ಮೌಲ್ಯ ಮತ್ತು ಆಧ್ಯಾತ್ಮಿಕ ಮಾರ್ಗವನ್ನು ನಿರಂತರವಾಗಿ ನೆನಪಿಸುವ ಸಂಕೇತವಾಗಿದೆ. ಜನಿವಾರ ಮತ್ತು ಆಧ್ಯಾತ್ಮಿಕ ಆಚರಣೆಗಳು. ಯಜ್ಞೋಪವೀತವು ಕೇವಲ ಧರಿಸುವ ವಸ್ತುವಾಗಿ ಮಾತ್ರವಲ್ಲ. ಸಂಪ್ರದಾಯದ ಪ್ರಕಾರ ಇದು ಸಂಧ್ಯಾ ವಂದನೆ, ಗಾಯತ್ರಿ ಮಂತ್ರ ಜಪ, ಪೂಜೆ, ಧ್ಯಾನ ಮತ್ತು ಇತರ ಧಾರ್ಮಿಕ ಆಚರಣೆಗಳೊಂದಿಗೆ ಸಂಬಂಧ ಹೊಂದಿದೆ. ಆದ್ದರಿಂದ ಯಜ್ಞೋಪವೀತವನ್ನು ಧರಿಸುವ ವ್ಯಕ್ತಿಯು ತನ್ನ ಜೀವನದಲ್ಲಿ ಶಿಸ್ತು, ಸಂಯಮ ಮತ್ತು ಪವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕು ಎಂಬ ನೆನಪನ್ನು ಇದು ನೀಡುತ್ತದೆ. ರಕ್ಷಾ ಬಂಧನ ಎಂದರೆ ಕೇವಲ ಸಹೋದರಿಯು ಸಹೋದರನ ಕೈಗೆ ರಾಖಿ ಕಟ್ಟುವ ದಿನ ಮಾತ್ರವಲ್ಲ. ಇದು ಪ್ರೀತಿಯ, ರಕ್ಷಣೆಯ ಜ್ಞಾನವನ್ನು ನೆನಪಿಸಿಕೊಳ್ಳುವ, ಕರ್ತವ್ಯವನ್ನು ಅರಿಯುವ ಮತ್ತು ಹೊಸ ಸಂಕಲ್ಪವನ್ನು ಮಾಡುವ ಪವಿತ್ರ ದಿನ. ಒಂದೆಡೆ ಸಹೋದರ ಸಹೋದರರ ನಡುವಿನ ಪ್ರೀತಿ ಮತ್ತು ರಕ್ಷಣೆಯ ಬಂಧನವನ್ನು ರಾಖಿ ಪ್ರತಿನಿಧಿಸಿದರೆ, ಮತ್ತೊಂದೆಡೆ ಯಜ್ಞೋಪವೀತವನ್ನು ಬದಲಾಯಿಸುವ ಆಚರಣೆಯು ವ್ಯಕ್ತಿಯ ಆಧ್ಯಾತ್ಮಿಕ ಕರ್ತವ್ಯ, ಶುದ್ಧತೆ, ಸಂಯಮ ಮತ್ತು ಜವಾಬ್ದಾರಿಯನ್ನು ನೆನಪಿಸುತ್ತದೆ. ಹೀಗಾಗಿ ಶ್ರಾವಣ ಪೂರ್ಣಿಮೆಯ ಈ ದಿನಕ್ಕೆ ಸನಾತನ ಧರ್ಮದಲ್ಲಿ ವಿಶೇಷವಾದ ಮಹತ್ವವಿದೆ. ಹಾಗಾದರೆ ಬಂಧುಗಳೇ, 2026ರ ಆಗಸ್ಟ್ 28ರಂದು ಆಚರಿಸಲಾಗುವ ರಕ್ಷಾ ಬಂಧನದ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಸಂಪ್ರದಾಯದಲ್ಲಿ ಯಜ್ಞೋಪವೀತ ಬದಲಾಯಿಸುವ ಆಚರಣೆ ಇದ್ದರೆ ಅದನ್ನು ಶ್ರದ್ಧೆ ಮತ್ತು ನಿಯಮಾನುಸಾರವಾಗಿ ಅನುಸರಿಸಬಹುದು. ಆದರೆ ಯಜ್ಞೋಪವೀತ ಧಾರಣೆಯ ಮಂತ್ರ, ವಿಧಾನ ಮತ್ತು ಸಮಯವು ವೇದ ಶಾಖೆ, ಕುಟುಂಬ ಸಂಪ್ರದಾಯ ಮತ್ತು ಸ್ಥಳೀಯ ಆಚರಣೆಗಳ ಪ್ರಕಾರ ಬದಲಾಗಬಹುದು. ಆದ್ದರಿಂದ ಸಾಧ್ಯವಾದರೆ ನಿಮ್ಮ ಕುಟುಂಬದ ಪುರೋಹಿತರು ಅಥವಾ ಆಚಾರ್ಯರ ಮಾರ್ಗದರ್ಶನದಲ್ಲಿ ಆಚರಿಸುವುದು ಅತ್ಯುತ್ತಮ. ರಕ್ಷಾ ಬಂಧನದ ಈ ಪವಿತ್ರ ದಿನ ಎಲ್ಲ ಸಹೋದರ ಸಹೋದರಿಯರಿಗೆ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗಲಿ, ಎಲ್ಲರ ಮನೆಗಳಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ, ಭಗವಂತನ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ ಎಂದು ಪ್ರಾರ್ಥಿಸೋಣ. ಶ್ರೀಮನ್ನಾರಾಯಣನ ಅನುಗ್ರಹ ಎಲ್ಲರಿಗೂ ದೊರೆಯಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಪವಿತ್ರ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಶ್ರೀಮನ್ನಾರಾಯಣ.